ಹಾಯ್ ಹಲೋ ಎಲ್ಲ ತಾಯಂದಿರಿಗೂ ಕೂಡ ವಿಶ್ವ ಮಾತೃ ದಿನಾಚರಣೆಯ ಅಂದರೆ ತಾಯಿಯ ದಿನಾಚರಣೆಯ ಶುಭಾಶಯಗಳು. ಎಲ್ಲರಿಗೂ ಕೂಡ ಎಲ್ಲರ ಆಶೀರ್ವಾದ ಇರಲಿ. ನಿಮ್ಮ ಜೊತೆ ನನ್ನ ಕಥೆ ಧಾರಾವಾಹಿಯ ಮುಂದಿನ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಬೆಲ್ ಐಕನ್ ಹಾಲ್ ಬಟನ್ ಅನ್ನು ಪ್ರೆಸ್ ಮಾಡೋದನ್ನ ಮರಿಬೇಡಿ. ಈ ಕಡೆ ಅಜಿತ್ ಭೂಮಿ ಸಂಭ್ರಮದಲ್ಲಿರ್ತಾರೆ. ದೇವ್ಯಾನಿ ಎಲ್ಲರೂ ಕೂಡ ಇರ್ತಾರೆ ಮನೆ ಒಳಗಡೆ. ಸಂಗೀತನ ಜೊತೆ ಕೇಕ್ ಕಟ್ ಮಾಡಿಸ್ಬಿಟ್ಟು ಅಜಿತ್, ಅಮ್ಮ ಇವತ್ತು ಅಮ್ಮನ ದಿನಾಚರಣೆಯ ಶುಭಾಶಯಗಳಮ್ಮ ಅಂತ ಹೇಳಿ ಮದರ್ಸ್ ಡೇ ವಿಶಸ್ ಅನ್ನ ಹೇಳ್ತಾನೆ. ಆ ಮದರ್ಸ್ ಡೇ ವಿಶಸ್ ಹೇಳ್ಬಿಟ್ಟು ಕೇಕ್ ಕಟ್ ಮಾಡಿಸ್ತಾನೆ. ಸಂಭ್ರಮಿಸ್ತಾ ಇರ್ತಾರೆ. ಆ ಸಂಭ್ರಮಿಸ್ಬೇಕಾದ್ರೆ ಭೂಮಿ ಸ್ವಲ್ಪ ಕಣ್ಣೀರಾಗ್ತಾಗ ಯಾಕಮ್ಮ ಆಳ್ತಾ ಇದೀಯಾ ಅಂತ ಹೇಳಿ ಕೇಳ್ತಾರೆ ಸಂಗೀತ. ಜೊತೆಗೆ ಅಜಿತನು ಕೂಡ ಯಾಕೆ ಅಳ್ತಾ ಇದೀಯಾ ಈ ಹ್ಯಾಪಿ ಮದರ್ಸ್ ಡೇ ದಿನ ಅಂತ ಕೇಳಿದಾಗ ಅದಕ್ಕೆ ಭೂಮಿ, ನನ್ಗೆ ನಮ್ಮನ್ ನೆನಪಾಯ್ತು ಹಾಗಾಗಿ. ಅದಕ್ಕೆ ಅಜಿತ್ ಹೇಳ್ತಾನೆ, ನೋಡು ಇದೇ ವರ್ಷಕ್ಕೆ ಸರಿಯಾಗಿ ಮದರ್ಸ್ ಡೇ ಬರೋ ಅಷ್ಟರಲ್ಲಿ ನಾನು ನಿಮ್ಮಮ್ಮನ್ನ ನಿರಪರಾಧಿ ಅಂತ ಸಾಬೀತುಪಡಿಸಿ ಈ ದಿನದಲ್ಲೇ ನೀನು ನಿಮ್ಮಮ್ಮನ ಜೊತೆ ಮದರ್ಸ್ ಡೇ ಮಾಡೋ ಹಾಗೆ ನಾನು ಮಾಡ್ತೀನಿ, ಅದು ನನ್ನ ಚಾಲೆಂಜ್ ಅಂತ ಹೇಳಿ ಭರವಸೆ ಕೊಟ್ಟು ಹಪ್ಕೊಂಡು ಕಣ್ಣೀರು ಒರೆಸ್ತಾನೆ. ಈ ಕಡೆ ದೇವ್ಯಾನಿ ಮತ್ತೆ ಅಶ್ವಿನಿ ಇಬ್ರು ಕೂಡ ಖತರ್ನಾಕ್ ಪ್ಲಾನ್ ಮಾಡಿರ್ತಾರೆ. ಅಶ್ವಿನಿ ಕೇಳ್ತಾಳೆ ದೇವ್ಯಾನಿ, ಏನಂತಾನೆ ಶ್ರವಣ್ ಅಂತೇಳಿ. ಏನ್ ಅನ್ನೋದು, ಅವನಿನ್ನೂ ಕೂಡ ಅಜಿತ್ ನನ್ನನ್ನು ಒಪ್ಕೊಂಡಿಲ್ಲ ಅಂತಲೇ ಚಿಂತೆ ಮಾಡ್ತಾ ಇದ್ದಾನೆ. ಹಾಗಾದ್ರೆ ಒಂದ್ ಕೆಲಸ ಮಾಡು, ಹೇಗಾದ್ರೂ ಮಾಡಿ ನೀನು ಒಪ್ಪಿಸ್ಬೇಕು. ಅವನು ಇನ್ನೂ ಕೂಡ ಲಾ ಪ್ರಾಕ್ಟೀಸ್ ಮಾಡಿದ್ದಾನೆ, ಕೋರ್ಟ್ ಆಗ್ತಾ ಇಲ್ಲ ಅಷ್ಟೇ. ಹಾಗಂತಿದ್ದಾಗೇನೆ ಅಶ್ವಿನಿ, ಅಂದ್ರೆ ಭಾಗ್ಯಮ್ಮನ ವಿರುದ್ಧ ಭೂಮಿ ವಿರುದ್ಧ ಎತ್ತು ಕಟ್ಟಬೇಕು, ವಾದ ಮಾಡೋಗೆ ಮಾಡ್ಬೇಕು, ಹೌದಲ್ವಾ? ದೇವ್ಯಾನಿ ಹೇಳ್ತಾಳೆ. ಡೈರೆಕ್ಟ್ ಆಗಿ ಅದೇ ಅಂತ ಅನ್ಕೋ ನನ್ನ ಅಭಿಪ್ರಾಯ. ಯಾಕೆಂದ್ರೆ ನನ್ನ ಮನಸ್ಸಿನಲ್ಲೂ ಕೂಡ ಅದಿತ್ತು, ನೀನ್ ಬುದ್ಧಿವಂತೆ ನೀನು, ಆಯ್ತು ಅಂತ ಹೇಳಿ ಕೂತ್ಕೊಂಡು ಪೇಪರ್ ಹರಡ್ಕೊಂಡು ಕೂತಿರ್ತಾನೆ. ಅದೇ ಸಮಯಕ್ಕೆ ಶ್ರವಣ್ ಬರ್ತಾನೆ. ಶ್ರವಣ್ ಬಂದ್ಬಿಟ್ಟು, ಏನಮ್ಮ ಇದು ಪೇಪರ್ ಹರಡ್ಕೊಂಡು ಕೂತಿದೆಯಲ್ಲ ಅಂದಾಗ, ಏನಿಲ್ಲಪ್ಪ ಭಾಗ್ಯಮ್ಮನ ವಿರುದ್ಧ ಏನೇನೆಲ್ಲ ಹೇಳಿಕೆಗಳು ಬಂದಿದ್ದಾವೆ ಅಂತ ನೋಡ್ತಾ ಇದ್ದೆ. ಆದ್ರೂ ನನಗೆ ಭೂಮಿ ಮೇಲೆ ಬೇಸರ ಇಲ್ಲಪ್ಪ. ಆದ್ರೆ ನನ್ನನ್ನ ಮೊದಲು ಚೆನ್ನಾಗಿ ಮಾತಾಡಿಸ್ತಾಳೆ, ಆಮೇಲೆ ನನ್ನ ವಿರುದ್ಧ ಅಜಿತನ್ನ ಎತ್ತು ಕಟ್ತಾಳೆ, ಅದೇ ನನಗೆ ಬೇಸರ ಅಂತ ಹೇಳಿ ಈ ರೀತಿ ಅವನ ಮನಸ್ಸಿಗೆ ಉಳಿಯನ್ನ ಹಿಂಡ್ತಾಳೆ. ಉಳಿ ಹಿಂಡೋದೇ ತಡ ಇವನು ಮನೆಯಲ್ಲಿ ಬಂದು ಅನೌನ್ಸ್ ಮಾಡೇ ಬಿಡ್ತಾನೆ, ನಾನು ಆ ಭೂಮಿ ತಾಯಿ ಭಾಗ್ಯಮ್ಮನ ವಿರುದ್ಧ ನಾನು ವಾದ ಮಾಡ್ತಾ ಇದ್ದೀನಿ ಕೋರ್ಟ್ ಅಲ್ಲಿ ಅಂತ ಹೇಳಿ. ಈ ಕಡೆ ಅಜಿತ್ ಪಾಪ ನಿಮ್ಮಮ್ಮನನ್ನ ಇದೇ ಮದರ್ಸ್ ಡೇಗೆ ಒಂದ್ ವರ್ಷಕ್ಕೆ ಅವ್ರ ಜೊತೆಯಲ್ಲಿ ಮದರ್ಸ್ ಡೇ ಮಾಡ್ಕೊಂಡು ಸಂಭ್ರಮಿಸುವಂತೆ ಅವ್ರನ್ನ ಬಿಡುಗಡೆ ಮಾಡ್ತೀನಿ ಅಂತ ಅಜಿತ್ ಭರವಸೆ ಕೊಡ್ತಾನೆ. ಆ ಕಡೆ ಇಲ್ಲಿ ಶ್ರವಣ್ಣು ಆ ಖತರ್ನಾಕ್ ಅಶ್ವಿನಿ ಮಾತು ಕೊಟ್ಕೊಂಡು ಅವಳನ್ನ ವಿರುದ್ಧ ನಾನು ಕೋರ್ಟ್ ಅಲ್ಲಿ ವಾದ ಮಾಡ್ತೀನಿ ಅಂತ ಹೇಳಿ ಅವನು ಇಲ್ಲಿ ವಾಗ್ದಾನವನ್ನ ಕೊಡ್ತಾನೆ. ಆದ್ರೆ ಇಲ್ಲಿ ಗೆಲ್ಲೋದೆಲ್ಲೋ ಒಂದ್ ಕಡೆ ಅಜಿತ್ ಅಂತೂ ಖಂಡಿತ ಗೆಲ್ತಾನೆ. ಭೂಮಿ ತಾಯಿ ಭಾಗ್ಯಮ್ಮನಂತೂ ಬಿಡುಗಡೆ ಮಾಡಿಸ್ತಾನೆ. ಯಾಕೆಂದ್ರೆ ಅವನು ಪ್ರತಿಯೊಂದರಲ್ಲೂ ಕೂಡ ಕೊಟ್ಟಂತ ವಾಗ್ದಾನ, ಭರವಸೆ ಜೊತೆಗೆ ಆಣೆ ಪ್ರಮಾಣಗಳಲ್ಲಿ ಸಕ್ಸಸ್ ಆಗಿದ್ದಾನೆ, ಜಯಶೀಲನಾಗಿದ್ದಾನೆ. ಸರಿ, ಬೆಳಗ್ಗೆ ಇದ್ದಕ್ಕಿದಾಗೆ ಅಜಿತ್ ಇಬ್ರು ಕೂಡ ಕೋಳಿ ಜಗಳ ಮಾಡ್ಕೊಂಡು ಇನ್ನೆಂದು ಕೂಡ ನನ್ನ ಹತ್ರ ಅಶ್ವಿನಿ ಮಾತಾಡ್ಬೇಡಿ ಅಂತ ಹೇಳಿ ಭೂಮಿ ಹೇಳ್ತಾಳೆ. ನಾನು ಕೆಳಗಡೆ ಇರ್ತೀನಿ, ಬೇಗ ರೆಡಿಯಾಗಿ ಬನ್ನಿ ಅಂತ ಕೆಳಕ್ ಹೋಗ್ತಾಳೆ. ಕೆಳಕ್ ಹೋಗ್ತಿದ್ದಾಗೇನೆ ಲಕ್ಷ್ಮಿ ಅಕ್ಕ ಬರ್ತಾಳೆ. ಲಕ್ಷ್ಮಿ ಅಕ್ಕ ಬಾಬಾ ಸಂಗೀತನೂ ಕೂಡ, ಲಕ್ಷ್ಮಿ ಚೆನ್ನಾಗಿದೀಯಮ್ಮ, ತಿನ್ನಕ್ಕೆ ಏನಾದ್ರು ತರ್ತೀನಿ ತಡಿಯಮ್ಮ. ಅಪೇಕ್ಷೆ ಇದ್ದವಳು ಈ ಬಡವರು ಸ್ಲಮ್ ಅವರೆಲ್ಲ ತಿನ್ನಕ್ಕೋಸ್ಕರನೇ ಶ್ರೀಮಂತರ ಮನೆಗೆ ಬರ್ತಾರೆ ಅಂತ ಹೇಳ್ತಾಳೆ. ಹೇಳ್ತಿದ್ದಾಗೇನೆ ಇಲ್ಲಿ ಬಹಳ ಬೇಸರ ಆಗುತ್ತೆ. ಲಕ್ಷ್ಮಿ ನಾನು ಬರ್ತೀನಮ್ಮ ಅಂದಾಗ ಸಂಗೀತ ಇದ್ದವರು, ಬಾಯಿ ಮುಚ್ಕೋತೀಯ ಅಪೇಕ್ಷಾ, ಏನಂತ ಮಾತಾಡ್ತೀಯ, ಮಾತಿನಲ್ಲಿ ಸ್ವಲ್ಪ ಇಡ್ತಾ ಇರ್ಲಿ. ಆ ಕ್ಷಣದಲ್ಲಿ ಅಜಿತನು ಕೂಡ ಬರ್ತಾನೆ. ಏನೇ ಅಪೇಕ್ಷಾ, ನಿನ್ನ ಮಾತಿನಲ್ಲಿ ಸ್ವಲ್ಪ ಬಿಗಿ ಇರ್ಲಿ, ನಿನ್ ಮಾತೆ ಸೂಚಿಸ್ತಾ ಇದೆ ನಿನ್ನ ವರ್ತನೆನ ಅಂತ ಹೇಳಿ ಅವಳಿಗೂ ಕೂಡ ವಾರ್ನ್ ಮಾಡ್ತಾನೆ. ಲಕ್ಷ್ಮಿ ಅಕ್ಕ, ನೀವ್ ಇದ್ಬಿಟ್ಟು ನೀವು ತಿನ್ಕೊಂಡು ಅಪರೂಪ ತಂದಿದ್ದೀರಾ, ತಿನ್ಕೊಂಡು ಹೋಗಿ, ನೀವು ಬೇಸರ ಮಾಡ್ಕೋಬೇಡಿ, ನೀವು ಯಾರಿಗೇನು ಹೆದರ್ಬೇಕಾಗಿಲ್ಲ ಅಂತ ಹೇಳಿ ಇಲ್ಲಿ ಭೂಮಿನ ಕೇಳ್ತಾನೆ, ಬರ್ತೀಯಾ ಅಂತೇಳಿ. ಭೂಮಿ, ಇಲ್ಲ ಲಕ್ಷ್ಮಿ ಅಕ್ಕನ ಜೊತೆ ಸ್ವಲ್ಪ ಹೊತ್ತು ಕಾಲ ಹಾಕ್ಬೇಕು ನಾನು, ಹಾಗಾಗಿ ಮಾತಾಡೋದಿದೆ, ನಾನು ಬರೋದಿಲ್ಲ ಇವತ್ತು, ಅದೇ ನಾನು ಹೋಗೋದಿಲ್ಲ. ಆಯ್ತಮ್ಮ ಭೂಮಿ, ಏನ್ ಅಡಿಗೆ ಸಹಾಯ ಮಾಡ್ಬೇಡ, ಹೋಗು ಲಕ್ಷ್ಮಿ ಜೊತೆ ಮಾತಾಡ್ತಾರೆ, ನಾನು ತಿಂಡಿ ತಗೊಂಡ್ ಬರ್ತೀನಿ, ಬೇಸರ ಮಾಡ್ಕೋಬೇಡ ಲಕ್ಷ್ಮಿ ಅಂತ ಲಕ್ಷ್ಮಿಗೂ ಹೇಳ್ತಾರೆ. ಲಕ್ಷ್ಮಿ ಭೂಮಿ ಇಬ್ರು ಕೂಡ ರೂಮಿಗೆ ಬಂದು ಮಾತಾಡ್ತಾ ಇರ್ತಾರೆ. ಮಾತಾಡ್ಬೇಕಾದ್ರೆ ಭೂಮಿ ಹೇಳ್ತಾಳೆ, ಅಕ್ಕ ಒಂದ್ ರೀತಿ ಪುಣ್ಯವಂತನೇ ಅಕ್ಕ, ಒಪ್ಪಂದದ ಮದ್ವೆ ಆದ್ರೂ ಕೂಡ. ಲಕ್ಷ್ಮಿ ಕೇಳ್ತಾಳೆ, ಬೇಸರ ಆಗೋದಿಲ್ವಾ ಭೂಮಿ ಹಂಗೆಲ್ಲ ಹಂಗಿಸಿ ಮಾತಾಡ್ತಾರಲ್ಲ? ಭೂಮಿ ಹೇಳ್ತಾಳೆ, ಇಲ್ಲ ಅಕ್ಕ, ಯಾಕೆಂದ್ರೆ ಅತ್ತೆ ದೇವತೆ ಅಂತವ್ರು, ಇನ್ನು ಸಾಯಿದ್ರು ನನಗೆ ಸಾಕಷ್ಟು ಪ್ರೀತಿ ಕೊಡ್ತಾರೆ, ಸಾಕಷ್ಟು ಅಭಿಮಾನದಿಂದ ನೋಡ್ಕೊಳ್ತಾರೆ.
ಲಕ್ಷ್ಮಿ ಅಕ್ಕ ಕೇಳ್ತಾಳೆ, ಇಲ್ಲಿ ಒಂದೇ ರೂಮಲ್ಲಿ ಮಲಗ್ತಿರ್ಲ ಭಯ ಆಗಲ್ವ ಭೂಮಿ? ಭೂಮಿ ಹೇಳ್ತಾಳೆ, ಮೊದಲು ಭಯ ಆಗೋದು ಅಕ್ಕ, ಆದ್ರೆ ಈಗ ನನಗೆ ತಂದೆ ತಾಯಿಗಳ ಜೊತೆ ನಾನು ಮಲಗ್ತಿದ್ನಲ್ಲ, ನೆಮ್ಮದಿ ಸಿಕ್ತಿತ್ತಲ್ಲಕ್ಕ, ಅದೇ ನೆಮ್ಮದಿ ನನ್ನ ಸಾಹೇಬ್ರ ಜೊತೆನಲ್ಲಿ ರೂಮಲ್ಲಿ ಮಲಗ್ದಾಗ ಸಿಗತ್ತಕ್ಕ. ದೇವ್ರಂತವ್ರು ಎಂದೂ ಕೂಡ ನನ್ನನ್ನ ಆ ರೀತಿ ನಡ್ಸ್ಕೊಂಡು ಇಲ್ಲ, ನನ್ನ ಕಡೆಗೆ ಅಸಭ್ಯವಾಗೂ ಕೂಡ ವರ್ತಿಸಿಲ್ಲ ಅಕ್ಕ, ಪುಣ್ಯ ಮಾಡಿದ್ದೀನಿ. ಲಕ್ಷ್ಮಿ ಹೇಳ್ತಾಳೆ, ಭೂಮಿ ಎಲ್ಲೋ ನಿಮ್ಗೆ ಏನಾದ್ರೂ ಅಜಿತ್ ಸಾಹೇಬ್ರ ಮೇಲೆ ಪ್ರೀತಿ? ಭೂಮಿ ಹೇಳ್ತಾಳೆ, ಅಕ್ಕ ಪ್ರೀತಿ ಗೀತಿ ಏನಿಲ್ಲಕ್ಕ, ಅಭಿಮಾನ ಅಷ್ಟೇ. ಅವ್ರು ಇಲ್ಲಿವರೆಗೂ ನನ್ನ ನಡ್ಸ್ಕೊಂಡ್ ರೀತಿ ನೆನ್ಸ್ಕೊಂಡು ಅಭಿಮಾನಿಸ್ತಾ ಇದ್ದೀನಿ ಅಷ್ಟೇ. ಅಷ್ಟರಲ್ಲಿ ಸಂಗೀತ ಅವರು ಕಾಫಿ ತಗೊಂಡ್ ಬರ್ತಾರೆ, ಬಿಸಿ ಬಿಸಿ ಕಾಫಿ, ಅಷ್ಟು ಕಾಫಿ ಕುಡೀರಿ, ಅವಲಕ್ಕಿ ಇಷ್ಟ ಅಂತ ಅವಲಕ್ಕಿ ರೆಡಿ ಮಾಡಿದ್ದೀನಿ. ಲಕ್ಷ್ಮಿ ಹೇಳ್ತಾಳೆ, ನಮ್ಮ ಏನ್ ಮಾತಾಡ್ತಾ ಇದ್ರಿ ಅಂದಾಗ ಲಕ್ಷ್ಮಿ, ಪುಣ್ಯ ಮಾಡಿದಾಳೆ ನಮ್ ಭೂಮಿ, ಹೇಗೊಂದ್ ವರ್ಷ ಕಳೆಯುತ್ತೋ ಗೊತ್ತೇ ಆಗೋದಿಲ್ಲ ಅಂದಾಗ ಸಂಗೀತದ 1 ವರ್ಷ ಏನದು 1 ವರ್ಷ? ಭೂಮಿ ಹೇಳ್ತಾಳೆ, ಆಗಲ್ಲ ಅತ್ತೆ, ಅವ್ರಿಗೆ ಮಾತಾಡಕ್ ಬರ್ತಾ ಇಲ್ಲ ಅಷ್ಟೇ, 1 ವರ್ಷ ಹೇಗ್ ಕಳಿತು ಮದ್ವೆ ಆಗಿ ಅಂತ ಗೊತ್ತಾಗ್ತಾನೆ ಇಲ್ಲ ಅಂತ ಹೇಳ್ತಾ ಇದಾರೆ ಅಷ್ಟೇ. ಓ ಆಗ ಸರಿ. ಅಷ್ಟರಲ್ಲಿ ಅಜಿತ್ ಸ್ಟೇಷನ್ ನಲ್ಲಿ, ರೀ ಸದಾನಂದ್ 1 ಲೋಟ ಟೀ ಮಾಡಿಸ್ಕೊಂಡ್ ಬರ್ಬೇಕು, ಖಡಕ್ ಚಾಯಿ ಭೂಮಿ ಹತ್ರ. ಅದಕ್ಕೆ ಸದಾನಂದ ಹೇಳ್ತಾರೆ, ಇಲ್ಲ ಸರ್ ಸಾಹೇಬ್ರ, ಆ ಭೂಮಿ ಇವತ್ ಬಂದಿಲ್ರಿ. ಹಾಗಂತಿದ್ದಾಗೇನೆ ಸತ್ಯಣ್ಣ ಕಾಲಳಿಯಕ್ ಶುರು ಮಾಡ್ತಾರೆ, ಓ ಇಲ್ಲೂ ಬಿಟ್ಟಿರಕ್ಕಾಗಲ್ರಿ ಅಪ್ಪ ಭೂಮಿನ, ಅದಕ್ಕೆ ಅಂತ ಇದಾರೆ ಸಾಹೇಬ್ರು, ಟೀ ಚಲೋ ಮಾಡ್ತಾಳ, ಟೀ ತನ್ರಿ ಅಂತ. ಹಾಗಂತ ದಯಾನಂದ್ ಜೊತೆ ಅಂದಾಗ, ಹೌದ್ರಿ ಸಾಹೇಬ್ರ ಕರೆನ ಅದೇ ಅಂತಿದ್ದಾಗೇನೆ ಅಜಿತ್ ಹೇಳ್ತಾರೆ, ಸತ್ಯಣ್ಣ ಸುಮ್ನಿದ್ಬಿಡಿ, ಏನೇನು ಮಾತಾಡ್ಬಿಡಿ. ತಕ್ಷಣ ಫೋನ್ ಹಾಯಿಸ್ತಾನೆ ಭೂಮಿಗೆ, ಇವತ್ತ ಶಪಥ ಮಾಡ್ತಾ ಇದ್ದೀನಿ ಭೂಮಿ, ನೀನೆಂದೂ ಕೂಡ ನಾನು ನಿನ್ನ ಕೈಲಿ ಮಾಡಿರ್ತಕ್ಕಂಥ ಟೀನ ನಾನು ಕುಡಿಯೋಲ್ಲ ಅಂತ ಹೇಳಿ. ಅಷ್ಟ ಸಂಗೀತ, ಅತ್ತೆ ಅಂತ ಹೇಳಿ, ಅತ್ತೆ ಇದಾರೆ ಅನ್ನೋದು ಗೊತ್ತಾಗ್ಬೇಕಲ್ಲ. ಸಂಗೀತ ಫೋನ್ ಇಸ್ಕೊಂಡು, ಮಗನೇ ಇದು ಸರಿಯಲ್ಲ, ಈ ರೀತಿ ಚಾಲೆಂಜ್ ಮಾಡಬಾರ್ದು ನೀನು. ಅಲ್ಲಪ್ಪ ಭೂಮಿ ಟೀ ಕುಡಿದೆ ಇರಕ್ ಆಗತ್ತ ನಿನ್ ಕೈಲಿ? ಆಗಲ್ಲಮ್ಮ, ನೋಡಿ ಅವಳು ಕೊಬ್ಬ, ಅವಳು ಹೆಂಗಾಡ್ತಾಳೆ, ನಾನು ಇಲ್ದೆ ನನ್ ಟೀ ಕುಡಿದೆ ಇರಕ್ಕೆ ಆಗಲ್ಲ ಅಂತ ಹೇಳಿ. ಆನಂತರ ಫೋನ್ ಇಟ್ಬಿಟ್ಟು ಸಂಗೀತ ಹೇಳ್ತಾರೆ, ಇಲ್ಲಿ ಸತ್ಯಣ್ಣನು ಅಂತಾರೆ, ಸಂಗೀತಮ್ಮ ಇರ್ಲಿ ಬಿಡಿ, ಹಿಂಗೆ ಈ ರೀತಿ ಒಪ್ಪಂದ ಮಾಡ್ಕೊಂಡಾಗ್ಲೇ ಇಬ್ರು ಪರಸ್ಪರ ಹತ್ರ ಆಗ್ಬೋದು ಅಂತ ಹೇಳಿ ಸಂಗೀತಾಗೆ ಹೇಳ್ತಾನೆ. ಅಂತ ಸಂಗೀತ ಫೋನ್ ಇಟ್ಬಿಟ್ಟು, ಭೂಮಿ ಏನೇ ಆಗ್ಲಮ್ಮ, ನೀನು ಈ ಒಪ್ಪಂದ ವಾಪಸ್ ತಗೋ, ನನ್ನ ಮಗನ್ ಜೊತೆ ನೀನು ಈ ರೀತಿ ಎಲ್ಲ ಮುನ್ಸ್ಕೊಳ್ಳೋದು ನಂಗೆ ಇಷ್ಟ ಆಗೋದಿಲ್ಲ. ನೀನು ಅವ್ನಿಗೆ ಟೀ ಮಾಡ್ಕೊಡ್ಬೇಕು, ಅವ್ನ್ ಮೆಚ್ಕೋತಾ ಇರ್ಬೇಕು. ಭೂಮಿ ಹೇಳ್ತಾಳೆ, ನೋಡಿ ಅತ್ತೆ, ಮತ್ತೆ ಅವ್ರಿಗೆ ಎಷ್ಟು ಜಂಬ ತೋರಿಸ್ತಾರೆ ನೋಡಿ, ಮತ್ತೆ ನಾನು ಈ ಚಾಲೆಂಜ್ ಅಲ್ಲಿ ಸೋಲಕ್ಕಾಗತ್ತಾ? ಅದಕ್ಕೆ ಸತ್ಯಣ್ಣ ಮೊದ್ಲೇ ಹೇಳಿರ್ತಾರೆ, ಭೂಮಿ ನೀನು ಒಂದು ಎಚ್ಚರ ಇರ್ಲಿ, ಯಾವತ್ತು ಜಗತ್ತಿನಲ್ಲಿ ಗಂಡನಿಗೆ ಹೆಂಡತಿ ಸೋತಿದ್ದೇ ಇಲ್ಲ, ನೀನ್ ಹೇಗಾದ್ರೂ ಮಾಡಿ ಟೀ ಕುಡಿಸ್ಲೇಬೇಕು ಅಂತ ಹೇಳಿ ಅವ್ರು ತಲೆಗೆ ತುಂಬಿರ್ತಾರೆ. ಅದ್ರಂತೆ ಭೂಮಿ ಸಂಗೀತ ಜೊತೆ, ಅತ್ತೆ ನಾನು ಬರ್ತಿದಾಗೇನೆ ಭೂಮಿ ಟೀ ಕೊಡು ಅಂತಾರೆ, ನಾನು ಕಡಕ್ ಚಾಯ್ ಮಾಡ್ಕೊಡ್ತೀನಿ, ವರಿ ಮಾಡ್ಬೇಡಿ. ಆಯ್ತಮ್ಮ, ಒಟ್ಟಾರೆ ನೀವಿಬ್ರು ರೊಮ್ಯಾಂಟಿಕ್ ಆಗೇ ಇರ್ಬೇಕು. ಅಜಿತ್ನಿಗೂ ಹೇಳ್ತಾರೆ, ಅಜಿತ ನೀವಿಬ್ರು ರೊಮ್ಯಾಂಟಿಕ್ ಆಗಿರ್ಬೇಕು ಕಣೋ, ಅದು ನೋಡೋಕೆ ಚಂದ, ನನಗೆ ನೀನ್ ಮುನ್ಸ್ಕೊಡೋ ನಂಗೆ ಇಷ್ಟ ಆಗೋಲ್ಲ. ಆಯ್ತಮ್ಮ ಅಂತೇಳಿ ಅಜಿತ್ ಹೇಳ್ತಾನೆ, ಭೂಮಿನೂ ಕೂಡ ಹೇಳ್ತಾಳೆ, ಆಯ್ತು ಅತ್ತೆ ನಾವು ರೊಮ್ಯಾಂಟಿಕ್ ಆಗಿ ಇರ್ತೀವಿ. ಸರಿ ಆಯ್ತು, ನಾನು ಅವಲಕ್ಕಿ ರೆಡಿ ಮಾಡ್ತೀನಿ, ಆಮೇಲೆ ಮಾತಾಡೋಣ, ಸರಿ ಬರ್ಲಾ ಅಂತೇಳಿ ಕೇಳಕ್ ಹೋಗ್ತಾರೆ. ಸರಿ ಲಕ್ಷ್ಮಿ ಅಕ್ಕ ಎಲ್ಲ ಮಾತುಕತೆ ತಿನ್ನೋದೆಲ್ಲ ಮುಗಿಸ್ಕೊಂಡು ಹೊರ ಹೋಗ್ತಾರೆ. ಹೊರ ಹೋದ್ಮೇಲೆ ಅಜಿತ್ ಸ್ಟೇಷನ್ ಇಂದ ಬರ್ತಾನೆ. ಸ್ಟೇಷನ್ ಇಂದ ಬಂದವನೇ ಅಲ್ಲಿ ಕೋಣೆನಲ್ಲಿ ಇಬ್ರು ಕೂಡ ಮಲ್ಕೋಬೇಕು ಇನ್ನೇನು ಹೋಗಿ, ಅಷ್ಟರಲ್ಲಿ ಅಜ್ಜಿ ಹಾಲಲ್ಲಿ ಖತರ್ನಾಕ್ ಪ್ಲಾನ್ ಮಾಡ್ತಾ ಇರ್ತಾಳೆ. ಅಲ್ಲ, ನಾನು ಸಾಯಂಕಾಲ ಬಂದಾಗ ಲಕ್ಷ್ಮಿಗೆ ಬೈದ್ನಲ್ಲ, ಅದನ್ನೇನಾದ್ರೂ ಗಂಡನಿಗೆ ಚಾಡಿ ಚುಪ್ತಿರ್ತಾಳ, ನನ್ನ ಮಗನಿಗೆ, ನನ್ನ ಮೊಮ್ಮಗನಿಗೆ, ನನ್ನ ವಿರುದ್ಧ ಅದನ್ನ ಕೇಳ್ಬೇಕಲ್ಲ, ಏನ್ ಮಾಡ್ತಾ ಇದಾರೆ ರೂಮಲ್ಲಿ ಅಂತ ಹೇಳಿ, ತಾಳು ಅಂತ ಹೇಳಿ ಹೋಗೋಕೆ ಅಂತ ರೆಡಿ ಆಗ್ತೈತೋ ಅದನ್ನ ಕೇಳಿಸ್ಕೊಬಿಡ್ತಾನೆ ಅಜಿತ್. ಓಡ್ ಬಂದವನೇ ಭೂಮಿ ಮಲಗಿರ್ತಾಳೆ, ಅದನ್ನೆಲ್ಲ ಪಟಪಟನ ಅವಳನ್ನ ಎತ್ತಿದ್ದು ಅಂಗಾತ ಹಾಗೆ ಮಂಚದ ಮೇಲೆ ಮಲಗಿಸ್ಕೊಂಡು ಅದನ್ನೆಲ್ಲ ಎತ್ತಿಟ್ಬಿಡ್ತಾನೆ. ಎತ್ತಿಟ್ಬಿಟ್ಟು ಅವಳನ್ನು ಹಪ್ಕೊಂಡು ಮುದ್ದಿಸ್ತಾ ಇರ್ತಾನೆ. ಚಿನ್ನ, ನೀನೊಂದು ಕ್ಷಣ ಬಿಟ್ಟಿರಕ್ಕಾಗಲ್ಲ ನನಗೆ, 24x7 ನಾನು ಯಾವಾಗ್ಲೂ ನಿನ್ ಜೊತೆನೇ ಇರ್ಬೇಕು ಅಂದ್ಕೊಂಡು ಅಂತ ಅನ್ಸುತ್ತೆ ಚಿನ್ನ. ನೀನು ಅಡುಗೆ ಮನೇಲಿ ಇದ್ದಾಗ ಎಲ್ಲೇ ಇರ್ಲಿ, ಇನ್ನು ಸ್ಟೇಷನ್ ಅನ್ನು ಬಿಟ್ರೆ ಇನ್ನು ಎಲ್ಲಿದ್ರು ಕೂಡ ನಿನ್ನ ಬಿಟ್ಟಿರಕ್ಕಾಗಲ್ಲ ಅನ್ಸುತ್ತೆ. ಆದ್ರೆ ಅಜ್ಜಿ ಬೇಜಾರ್ ಮಾಡ್ಕೊಳ್ತಾರೆ, ಯಾಕೆಂದ್ರೆ ಅಜ್ಜಿ ಕಂಡ್ರೆ ನನಗೆ ಬಹಳ ಇಷ್ಟ, ಹಾಗಾಗಿ ಚಿನ್ನ. ಈಗ ಹೌದು ಸಾಹೇಬ್ರೆ, ಇದಾಗ್ಲೇ 99 ಬಾರಿ ಹೇಳಿದ್ರ, ಇನ್ನೊಂದು ಬಾರಿ ಇದೆ ಅಲ್ವಾ, ಅದನ್ನ ಮುಗಿಸ್ಬಿಡೋಣ ಚಿನ್ನ, ಹೌದಲ್ವಾ ಅಂತ ಹೇಳಿ ಹಾಗೆ ಮುದ್ದಿಸ್ತಾ ಇರ್ತಾನೆ. ಮುದ್ದಿಸ್ಕೊಂಡು ಇನ್ನೇನು ಮುತ್ಕೋಬೇಕು ಅಷ್ಟೆಲ್ಲ ಅಜ್ಜಿ ನೋಡ್ಬಿಟ್ರೆ, ಅಪ್ಪ ಇದನ್ನೆಲ್ಲ ನೋಡ್ಬೇಕಲ್ಲ ಅಂತ ವಾಪಸ್ ಹೊಟ್ಟೋಗ್ಬಿಡ್ತಾಳೆ. ತಕ್ಷಣ ಬಾಕ್ಲಾಗ್ತವನು ಭೂಮಿನ ತಳ್ಬಿಡ್ತಾನೆ. ತಳ್ತಿದ್ದಾಗೇನೆ, ಸಾಹೇಬ್ರೆ ಇದೆಲ್ಲ ಹೇಗ್ ಗೊತ್ತಾಯ್ತು, ಅಜ್ಜಿ ಬಂದಿದ್ದು ನಿಮ್ಗೆ?
ನಾನು ಕೆಳಗಡೆ ಇದ್ದಾಗ ಈಗ ಅನ್ಕೊಳ್ತಾ ಇದ್ರು ಅಜ್ಜಿ, ಅದಕ್ಕೆ ಓಡ್ ಬಂದು ನೀನ್ ಇಲ್ಲ ಅಂದ್ರೆ ಹಿಂಗ್ ಮಲಗಿರೋದು ಗೊತ್ತಾಗ್ಬಿಡ್ತಿತ್ತು ನಿಜಾಂಶ, ಹಾಗಾಗಿ ಓಡ್ ಬಂದು ನಿನ್ ಇಲ್ಲಿ ಮಲಗಿಸ್ಬಿಟ್ಟೆ. ಹೌದೇನು, ಇಲ್ಲಾಂದ್ರೆ ನನ್ಗೆ ಅಜ್ಜಿ ಇದನ್ನ ಮುತ್ ಕೊಟ್ಬಿಡ್ತಿದ್ರಿ ಎಲ್ಲ, ಚಾನ್ಸೇ ಇಲ್ಲ. ಯಾಕೆ ಹಂಗಂತೀಯ? ಯಾಕೆಂದ್ರೆ ಅಜ್ಜಿ ಇದನ್ನೆಲ್ಲ ನೋಡೋದು ಇಲ್ಲ, ನನಗ್ ಗೊತ್ತಿತ್ತು ಏನೋ ಬೇರೆ ಮ್ಯಾನೇಜ್ ಮಾಡ್ಬಿಡ್ತಿದ್ದೆ. ನಂಬಕ್ಕಾಗಲ್ಲ ಬಿಡಲ್ಲ ಈ ಮೆಂಟ್ಲು, ಹೆಂಗ್ ಮೆಂಟ್ಲ ನಿನಗೆ? ನಾನು ಹಂಗೆಲ್ಲ ಇಲ್ಲ, ಗೊತ್ತಾಯ್ತಲ್ಲ. ಸರಿ, ಅವಳು ಹಂಗ ಅನ್ಕೊಂಡ್ ಹಂಗೆ ದಿಂಡಿಗೆ ಹೊರ್ಕೊಂಡು ನಿದ್ದೆ ಮಾಡ್ಬಿಡ್ತಾಳೆ. ಅವನ ಕೆಳಗಡೆ ಹಾಸ್ತಾನೆ, ಎಷ್ಟು ಎಬ್ಬಸಿದ್ರು ಎದ್ದೇಳೋದೇ ಇಲ್ಲ. ಮತ್ತೆ ಬಂದು ಅವನನ್ನೇ ಅಂಟ್ಕೊಳ್ತಾಳೆ. ಅವಾಗ ಇರ್ಲಿ ಅಂತ ಹೇಳಿ ಅವನ ಹಾಸ್ಬಿಟ್ಟು ಎತ್ಕೊಂಡ್ ಬಂದ ಅಂಗಾತ ತಂದು ಕೆಳಗಡೆ ಮಲಗಿಸ್ತಾನೆ. ಆನಂತರ ಅವನಲ್ಲಿ ಹೋಗಿ ನಿದ್ದೆ ಮಾಡ್ತಾ ಅವಳನ್ನ ನೋಡ್ತಾ ಹೇಳ್ತಾನೆ, ಪಾಪ ಅಲ್ವಾ ಭೂಮಿ. ಮತ್ತೆ ಎದ್ದೇಳ್ತಾನೆ, ಇವಳ ಬಿಟ್ಬಿಟ್ರೆ ನನ್ನ ಹರಾಜ್ ಹಾಕ್ಬಿಡ್ತಾಳೆ ಬಜಾರಲ್ಲಿ ಇವಳು, ಅಯ್ಯೋ ಪಾಪ ಅಂತ ಯಾರ್ಗಂತ ಇದೀನಿ, ತಪ್ಪಾಯ್ತು, ಬಿಸಿ ಬಿಸಿ ಸ್ನಾನ ಮಾಡ್ಕೊಬಿಡ್ಬೇಕು ನಾನು, ಅವಳನ್ನೆಲ್ಲ ಮುಟ್ಬಿಟ್ಟಿದ್ದೀನಿ. ಚಾನ್ಸೇ ಇಲ್ಲ, ಇವಳು ಪಾಪ ಅಂತ ಅನ್ನೋಂಗೆ ಇಲ್ಲ, ರಾಕ್ಷಸಿ ಇವಳು ಅಂತ ಹೇಳಿ ಅನ್ಕೊಳ್ತಾನೆ. ಸರಿ, ಬೆಳಗಾಗುತ್ತೆ. ಅಲ್ಲಿ ಒಬ್ಬ ರೀಲ್ಸ್ ಮಾಡಿರ್ತಾನೆ ಅಜಯ್ ಅಂತ ಹೇಳಿ, ಅವನನ್ನ ಕರೆಸ್ತಾನೆ ಮನೆ ಹತ್ರ. ಕರ್ಸ್ಬಿಟ್ಟು ಹೊರ್ಗಡೆ ಅವನ ರೀಲ್ಸ್ ನ ತೆಗಿಸ್ತಾನೆ. ನೋಡು, ನೀನು ಅಕ್ಟೋಬರ್ ತಿಂಗಳಲ್ಲಿ ನೀನು ಒಂದ್ ರೀಲ್ಸ್ ಮಾಡಿದ್ಯಾ, ಅದನ್ನ ತೆಗಿ ಅಂದಾಗ ಅದನ್ನ ತೆಗೆದ್ಬಿಟ್ಟು ತೋರಿಸ್ತಾನೆ. ತೆಗೆದ್ಬಿಟ್ಟು ಅವನ್ ಲವ್ವರ್ಗೆ ಅವನು ಬರ್ತ್ಡೇ ವಿಶಸ್ ಅನ್ನ ಹೇಳಿರ್ತಾನೆ, ಹುಟ್ಟುಹಬ್ಬದ ಶುಭಾಶಯವನ್ನ. ಆ ಹುಟ್ಟುಹಬ್ಬದ ಶುಭಾಶಯ ಚಿನ್ನ ಅಂತ ಹೇಳಿರೋ ರೀಲ್ಸ್ ಅನ್ನ ಅಜಿತ ಅದನ್ನ ಪುನರ್ ನೋಡ್ತಾನೆ ಇರ್ತಾನೆ. ನೋಡ್ಬಿಟ್ಟು ಹಿಂದೆ ಒಬ್ರು ಹೋದ್ರಲ್ಲ, ಅವ್ರು ನಿನಗೆ ಏನಾಗ್ಬೇಕು ಅಂದಾಗ ಅಜಯ್ ಇದ್ದವನು, ಗೊತ್ತಿಲ್ಲ ಸಾಹೇಬ್ರೆ ನನಗೆ, ಅದ್ ಯಾರೋ. ಭೂಮಿ ನೋಡ್ಬಿಟ್ಟು, ಸಾಹೇಬ್ರೆ ಇವ್ನ್ ಭದ್ರ ಅಲ್ವಾ, ಅದೇ ಇನ್ ಏನಾಗ್ಬೇಕು? ಸಾಹೇಬ್ರೆ, ಆನಂತರ ಇದು ಎಷ್ಟೇ ತಾರೀಕು ಮಾಡಿದ್ದೆ ರೀಲ್ಸ್ ಅನ್ನೋದು ನೆನಪಿದ್ಯಾ ನಿನಗೆ? ಸಾಹೇಬ್ರೆ ಗೊತ್ತಿದೆ, ಅಕ್ಟೋಬರ್ 22ನೇ ತಾರೀಕು ಅಂತ ಅಂದಾಗ, ಹೌದೇನೋ ಸಮಯ ಎಲ್ಲ ಹೇಳ್ತಾನೆ ಅವನು. ಹೇಳಿದ ತಕ್ಷಣ ಹಂಗಾರೆ ಇವನು ಪರಿಚಯನ? ಭೂಮಿ ಬಂದಿದ ತಕ್ಷಣ ನೋಡ್ ತಕ್ಷಣನೇ, ಸಾಹೇಬ್ರೆ ನಮ್ಮ ಅಪ್ಪನ ಕೊಲೆ ಆಗಿದ್ದು ಅದೇ ದಿನ ಅಂತ ಅಜಯ್ ಹೇಳ್ತಾನೆ. ಅದಕ್ಕೆ ಮಂಡ್ಯದಲ್ಲೆಲ್ಲ ಆಗ ಭಯ ಹುಟ್ಟಿಸ್ಬಿಟ್ಟಿತ್ತು ಅಂತೇಳಿ ಆಶ್ಚರ್ಯ ಪಡ್ತಾನೆ. ಅದಂದ್ಬಿಟ್ಟು ಕಾಲಿಗೆ ಬಿದ್ಬಿಡ್ತಾನೆ, ಸಾಹೇಬ್ರೆ ಇದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ, ದಯಮಾಡಿ ನನ್ನನ್ನು ಬಿಟ್ಬಿಡಿ, ಆಯ್ತು ನನ್ ಕರ್ದಾಗ ಬರುವಂತೆ ನಡಿ ಅಂತ ಹೇಳ್ತಾನೆ. ಭೂಮಿ ಜೊತೆ ಹೇಳ್ತಾನೆ. ಇದೆಲ್ಲ ನೋಡಿದಾಗ ಭದ್ರಂದು ಖಂಡಿತ ಇದೆ, ಸಾಹೇಬ್ರೆ ಅವರೇ ಭದ್ರ ಈ ಅಪರಾಧಿ ಅಂತ ಗೊತ್ತಾಗ ನಮ್ಮ ಅಮ್ಮನ್ ಬಿಡಿಸ್ತಿರಲ್ವಾ? ಹೌದು ಖಂಡಿತ ಅಂತ ಹೇಳ್ತಾನೆ. ಮತ್ತೆ ಮದಷ್ಟೇ ಇರ್ತದೆ. ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಕೂಡ ತಾಯಂದಿರ ದಿನದ ಶುಭಾಶಯಗಳು. ಮದರ್ಸ್ ಆಚರಿಸಕ್ಕೆ ಅಂತ ಹೇಳಿ ಕೇಕ್ ಕಟ್ ಮಾಡಿಸ್ತಾನೆ ಸಂಗೀತನ ಜೊತೆ. ಅವಳಿಗೆ ವಿಶಸ್ ಹೇಳಿ ಅಮ್ಮನ್ನ ಬಹಳ ಅಕ್ರೆಯಿಂದ ಆಲಂಗಿಸ್ಕೊಳ್ತಾನೆ. ಅದನ್ನ ನೋಡಿ ಭೂಮಿ ಹತ್ತಾಗ ಭೂಮಿಗೆ ವಾಗ್ದಾನವನ್ನು ಕೂಡ ಕೊಡ್ತಾನೆ, ಹಳಬೇಡ ಭೂಮಿ ಅಂತೇಳಿ ಹಪ್ಕೊಂಡು, ನೋಡು ಇವತ್ತಿನ ಈ ವರ್ಷಕ್ಕೆ ಸರಿಯಾಗಿ ನೀನು ಕೂಡ ನಿಮ್ಮ ಅಮ್ಮನ ಜೊತೆ ಮದರ್ಸ್ ಡೇನ ಆಚರಿಸಿದಂತೆ ನಾನು ಬಿಡುಗಡೆ ಮಾಡಿಸ್ತೀನಿ ಅಂತೇಳಿ ವಾಗ್ದಾನ ಕೊಡ್ತಾನೆ. ಎಲ್ಲ ಸಂಭ್ರಮದಿಂದ ಮದರ್ಸ್ ಡೇಯನ್ನ ಆಚರಿಸ್ತಾರೆ. ಮತ್ತೊಮ್ಮೆ ಮಗದೊಮ್ಮೆ ತಾಯಂದಿರ ದಿನದ ಬಹಳಷ್ಟು ಅಮೂಲ್ಯವಾದಂತಹ ಗಳಿಗೆ. ಯಾಕೆಂದ್ರೆ ತಾಯಿ ಅನ್ನೋದಕ್ಕೆ ಬೆಲೆ ಕಟ್ಟಲಾಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಯಾವುದು ಕೂಡ ಸರಿ ಸಮಾನವಾಗಿ ತಾಯಿ ಮುಂದೆ ನಿಲ್ಲಿಕ್ ಸಾಧ್ಯನೇ ಇಲ್ಲ. ಅಂತಹ ಮೌಲ್ಯಯುತವಾದಂತಹ ಸ್ಥಾನ. ಯಾಕೆಂದ್ರೆ ಸಹನಾಧರಿತ್ರಿ ಅಂತ ಏನ್ ಹೇಳ್ತೀವೋ, ನಾವು ಮಕ್ಕಳಾಗಿ ಮಾಡ್ತಕ್ಕಂಥ ಎಲ್ಲಾ ತಪ್ಪುಗಳನ್ನು ಕೂಡ ಕ್ಷಮಿಸ್ತಕ್ಕಂತ ಕ್ಷಮೆಯಾಧರಿತ್ರಿಯಾಗಿಯೂ ಕೂಡ ನಿಲ್ತಕ್ಕಂತ ಆ ತಾಯಿಗೆ ನಾವೆಷ್ಟು ಕೋಟಿ 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 ನಮನಗಳನ್ನ ಸಲ್ಲಿಸಿದ್ರು ಕೂಡ ಸಾಲೋದಿಲ್ಲ. ಅವಳ ಋಣವನ್ನು ಕೂಡ ತೀರಿಸ್ಲಿಕ್ಕೆ ಸಾಧ್ಯವಿಲ್ಲ. ಯಾರೇ ಆಗ್ಲಿ, ಗಂಡಾಗ್ಲಿ ಹೆಣ್ಣಾಗ್ಲಿ, ತಾಯಿಯಂದಿರನ್ನ ಚೆನ್ನಾಗಿ ನೋಡ್ಕೊಳ್ಳಿ, ನೋಯಿಸ್ಬೇಡಿ. ಯಾಕೆಂದ್ರೆ ತಾಯಿಯನ್ನ ಒಂದ್ಸಾರಿ ಕಳ್ಕೊಂಡ್ಮೇಲೆ ಅವಳು ಮತ್ತೆ ಪಡಲಿಕ್ಕೆ ಸಾಧ್ಯವಿಲ್ಲ. ಅಮ್ಮ ಎನ್ನುವ 2 ಅಕ್ಷರದಿ ಅಡಗಿಹುದೆಂತ ವಿಸ್ಮಯ, ಅಕ್ಕರ ಮಮಕಾರಗಳ ಹೊರತೆ ಸದಾ ಹಸನ್ಮುಖಿ ನನ್ನಮ್ಮ, ಎನ್ನ ಮಾರ್ಗದರ್ಶಿ ಶಿಕ್ಷಕಿ ನನ್ನಮ್ಮ, ಸಹನೆ ಸಂಯಮದ ಸಾಕಾರ ಮೂರ್ತಿ. ಆದರೆ ಇಂದು ದೇವರ ಅರಮನೆಯಲ್ಲಿ ದೇವರಿಲ್ಲ, ಮರೆಯಾದಳು ನನ್ನ ದೇವತೆ. ನನ್ನೆದೆಯ ಹಳಲ ಹರಹುದೆಲ್ಲಿ, ನೀನೇ ಆವರಿಸಿರುವೆ ನನ್ನ ನರನಾಡಿಯಲ್ಲಿ. ಭವಸಾಗರ ಸಾಗುತ್ತಿಹುದು ನಿನ್ನದೇ ನೆನಹಿನಲ್ಲಿ, ಅರಿಯದೆನಗೆ ಮುಂದೆ ಸಾಗಲು ನೀನಿಲ್ಲದ ಈ ಹೊತ್ತು ಶೂನ್ಯವಾಗಿಹುದು. ಹಳಬೇಕೆನಿಸಿದೆ ನಿನ್ನ ತೋಡ ತೆಕ್ಕೆಯಲ್ಲಿ, ಹೇಗೆ ಜೀವಿಸಲಿನ ನಿನ್ನ ಸಾಂತ್ವನದ ನುಡಿಗಳಿಲ್ಲದೆ. ಹೋಗಮ್ಮ ಎನ್ನನ್ನು ನಿನ್ನೊಡನೆ ಕಳೆದುಕೊಂಡೆನ್ನ, ಹಪಿಸುವುದು ಎನ್ನ ಮನ, ಆದರೆ ತೊಡರಿಹುದು ಎನ್ನ ಕರುಳ ಬಳ್ಳಿ ಹೆನಗೆ. ಬೇರೇನು ಬೇಕು ಬದುಕಿಗೆ, ನೀನೆನಗೆ ಸದಾ ಸ್ಫೂರ್ತಿಯ ಸೆಲೆಯಮ್ಮ,
ತೀರಿಸಲಾರೆನು ನಿನ್ನ ಋಣ ಈ ಜೀವನ ಪೂರ್ತಿ, ಬದುಕಿ ಸಾರುವೆ ಜೀವನ ಪೂರ್ತಿ ನೀ ಕಲಿಸಿದ ಗುಣವನ್ನ. ಇಂಥ ಈ ಒಂದು ಮಾತೃವಿಗೆ ಅದೆಷ್ಟು ಪದಗಳಲ್ಲಿ ಹೇಳಿದ್ರು ಕೂಡ ಸಾಲದು. ಖಂಡಿತ ಬೆಲೆ ಕಟ್ಟಲಾಗದಂತಹ ಅಮೂಲ್ಯವಾದಂತಹ ರತ್ನ, ಈ ಮಮಕಾರಗಳ ಸೆಲೆ, ಅಕ್ಕರೆಯ ಸೆಲೆ ಈ ತಾಯಿ. ಇಂತಹ ಈ ಒಂದು ತಾಯಂದಿರ ದಿನಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಕೂಡ ಆತ್ಮಪೂರ್ವಕವಾದಂತಹ ಶುಭಾಶಯವನ್ನು ಕೋರ್ತಾ ಇದ್ದೇನೆ. ಇಲ್ಲಿಗೆ ಈ ಒಂದು ಮಹಾ ಸಂಚಿಕೆ ಮುಕ್ತಾಯವಾಗ್ತದೆ. ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರಲಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಅನಂತ ಧನ್ಯವಾದಗಳು.